ಡ್ಯಾಮೇಜ್ ಇರುವಂತ ಪಪಾಯನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಜೆಪ್ಟೋ ತುಮಕೂರಿಂದ. ಓ ಮೈ ಗಾಡ್, ಬಲ್ತಿರೋ ಸೌತೆಕಾಯಿ ಕೊಟ್ಟಿದ್ದಾರೆ ಗುರು. ಡೇ 5 ಡಯಟ್ ವ್ಲಾಗಲ್ಲಿ ಇವತ್ತು ನಾನು ಜೆಪ್ಟೋ ಇಂದ ಫ್ರೂಟ್ಸು ಮತ್ತು ವೆಜಿಟೇಬಲ್ ಆರ್ಡರ್ ಮಾಡಿದ್ದೀನಿ. ಬನ್ನಿ ನೋಡೋಣ ಕ್ವಾಲಿಟಿ ಯಾವ ಥರ ಇದೆ, ಪ್ರೈಸ್ ಯಾವ ಥರ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ನೋಡಿ ಗುರು, ಇವತ್ತು ಜೆಪ್ಟೋ ಇಂದ ಫ್ರೂಟ್ಸು ಮತ್ತೆ ವೆಜಿಟೇಬಲ್ನ ಆರ್ಡರ್ ಮಾಡಿದ್ದೆ. ಏನೇನೆಲ್ಲ ಬಂದಿದೆ ನೋಡೋಣ. 1 kg ದ್ರಾಕ್ಷಿ ಗುರು. ಅರ್ಧ kg ಸೌತೆಕಾಯಿ ಅಂತ ಇತ್ತು, ಎರಡೇ ಸೌತೆಕಾಯಿ ಬಂದಿದೆ. ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ 39 ರೂಪಾಯಿ ಏನೋ ಇದೆ. ಸ್ವಲ್ಪ ಇಷ್ಟೊಂದು ರೇಟಾ, ಬಟ್ ಏನಪ್ಪ ಅಂದರೆ ಫ್ರೆಶ್ ಅಂತೂ ಇದೆ ಗುರು, ಫ್ರೆಶ್ ಇದೆ. ನೆಕ್ಸ್ಟು ಪಪಾಯ. ನೋಡಿ, 2 ಪಪಾಯ ಕಳಿಸಿದ್ದಾರೆ. 2 ಪಪಾಯ ಕಳಿಸಿದ್ದಾರೆ. ನೆಕ್ಸ್ಟು ಒಂದು ಕಲ್ಲಂಗಡಿ ಹಣ್ಣು ಕಳಿಸಿದ್ದಾರೆ. ಇದನ್ನ ಹಚ್ಚಿ ನೋಡಬೇಕು ಯಾವ ಥರ ಇದೆ ಗೊತ್ತಿಲ್ಲ. ನೆಕ್ಸ್ಟು ಸೌತೆಕಾಯಿ ಓಕೆ, ಎಳೆದೇ ಕೊಟ್ಟಿದ್ದಾರೆ. ಮುರ್ದೆ ನೋಡ್ಬಿಡೋಣ ರೈಸ್. ಒಂದನ್ನ ಮುರಿದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಓ ಮೈ ಗಾಡ್, ಬಲ್ತಿರೋ ಸೌತೆಕಾಯಿ ಕೊಟ್ಟಿದ್ದಾರೆ ಗುರು. ನಿಜ ಬೇಜಾರಾಗ್ತಿರುತ್ತೆ ಇಂಥ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸ್ದಾಗ ನಾವೇ ಹೋದ್ರೆ ನೋಡಿ ತಗೊಂಬರ್ಬೋದು. ಪರವಾಗಿಲ್ಲ, ತುಂಬ ಏನು ಬಲ್ತಿಲ್ಲ, ಬಟ್ ಸ್ವಲ್ಪ ಬಲ್ತಿದೆ. ದ್ರಾಕ್ಷಿ ಓಕೆ, ನೋ ಪ್ರಾಬ್ಲಮ್, ಬಟ್ ಇಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಒಂದೇ ದಿವಸಕ್ಕೆ. 1 ವಾರ ತಿನ್ಬೋದು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದನ್ನ. ನೆಕ್ಸ್ಟು ಪಪಾಯ ನೋಡೋಣ ಏನು ಕ್ವಾಲಿಟಿ ಇದೆ, ಯಾವ ಥರ ಕೊಟ್ಟಿದ್ದಾರೆ. ಏನು ಗುರು ಹಿಂಗಾಗಿದೆ. ಸೊ ಡ್ಯಾಮೇಜ್ ಇರುವಂತ ಪಪಾಯನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಜೆಪ್ಟೋ ತುಮಕೂರಿಂದ. ಇದು ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಇದಾದ್ರೂ ಚೆನ್ನಾಗಿರೋದು ಕೊಟ್ಟಿದ್ದಾರಾ. ಓಕೆ, ಇದು ನೋ ಪ್ರಾಬ್ಲಮ್. ಸೊ ಇದೊಂದು ಚೆನ್ನಾಗಿರೋದು ಕೊಟ್ಟಿದ್ದಾರೆ, ಒಂದು ಚೆನ್ನಾಗಿಲ್ಲ. ಸೊ 2 ಪೀಸ್ ಕೊಡ್ತೀವಿ ಅಂತ ಹೇಳಿರ್ತಾರೆ, ಬಟ್ ಯಾಕೆ ಒಂದು ಚಿಕ್ಕದು ಒಂದು ದೊಡ್ಡದು ಕೊಡ್ತಾರೆ? ಅದು ಒಂದು ಡ್ಯಾಮೇಜ್ ಪೀಸ್ ಕೊಡ್ತಾರೆ, ಇದರಲ್ಲಿ ಅವರಿಗೆ ದುಡ್ಡು ಉಳಿಯುತ್ತೆ. ಇಲ್ಲಾಂದ್ರೆ ಇದು ಫುಲ್ ವೇಸ್ಟ್ ಆಗ್ಬಿಡುತ್ತಲ್ಲ. ನೋಡಿ, ಇದು ಡ್ಯಾಮೇಜ್ ಆಗಿದೆ, ಆ್ಯಕ್ಚುಲಿ ತಿನ್ನಕ್ಕಾಗಲ್ಲ ಇದು. ಸೊ ಇಷ್ಟೇ. ಏನಪ್ಪಾ ಅಂದ್ರೆ ಇವಾಗ ಎಷ್ಟೊಂದು ಜನಕ್ಕೆ ಹೊರಗಡೆ ಹೋಗಿ ಅಥವಾ ಮಾರ್ಕೆಟ್ಗೆ ಹೋಗಿ ನೋಡಿ ತಗೊಂಬಂದು ತಿನ್ನೋಕ್ಕೆ ಟೈಮ್ ಇರಲ್ಲ. ಅಂಥವ್ರು ಬುಕ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ನೋಡಿ, ಇಷ್ಟೇ ಗುರು. ಆನ್ಲೈನು ಆರ್ಡರ್ ಮಾಡ್ತೀವಲ್ಲ, ಅದರ ಬಂಡವಾಳಗಳೆಲ್ಲ ಇಷ್ಟೇ. ಅವರು ಕಮ್ಮಿ